ವಿಜಯಪುರ ಸ್ಪೆಷಲ್ ನ್ಯೂ ಇಯರ್ ಆಫರ್ 1 kg ಕೇಕ್ ಬರೀ 500 ನಲ್ಲಿ. Ladies and gentlemen, you are not ready for this. ಮಹಾರಾಜ ಸ್ವೀಟ್ಸ್ ನಲ್ಲಿ ಸ್ಪೆಷಲ್ ನ್ಯೂ ಇಯರ್ ಆಫರ್ ನಡೀತಾ ಇದೆ. 1 kg ಕೇಕ್ ಅಟ್ ಜಸ್ಟ್ ₹500 ಮತ್ತೆ ಅದ್ರ ಕೂಡ ಪಾರ್ಟಿ ಪಾಪರ್ ಅಬ್ಸಲ್ಯೂಟ್ಲಿ ಫ್ರೀ ಆಗಿ ಕೊಡ್ತಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ಚಳವಳಿಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಮಸಾಲಿ ವಿರೋಧಿ ಸಿದ್ದರಾಮಯ್ಯನವರಿಗೆ ಪಂಚಮಸಾಲಿ ಹೋರಾಟಗಾರರ ಮೇಲೆ ದಾಳಿ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಸಂವಿಧಾನಕ ಅಂದ ಸಿಎಂ ಅವರಿಗೆ ಸಂವಿಧಾನಕ ಅಂದ ಸಿಎಂ ಅವರಿಗೆ ಜನವರಿ 9ರಂದು ನಮ್ಮ ಕರ್ನಾಟಕದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು ರಾಣಿ ಚೆನ್ನಮ್ಮ ಮೂರ್ತಿಯ ಉದ್ಘಾಟನೆ ಬರ್ತಾ ಇದ್ದಾರೆ. ನಮ್ಮದು ಒಂದು ಬೇಡಿಕೆ ಇಷ್ಟೇ, ಚೆನ್ನಮ್ಮನ ಮೂರ್ತಿ ಇದು ಅನಾವರಣ ಮಾಡೋದು ಆಗಲಿ, ಬಸ್ ಸ್ಟ್ಯಾಂಡಿಗೆ ಚೆನ್ನಮ್ಮನ ಹೆಸರು ಹಿಡಿದು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ ಇಡೀ ಪಂಚಮಸಾಲಿ ಸಮಾಜ. ಆದರೆ ಹೋದ ವರ್ಷ ಡಿಸೆಂಬರ್ 24ಕ್ಕೆ ಸುವರ್ಣಸೌಧ ಮುಂದೆ ನಾವು ಲಕ್ಷಾಂತರ ಜನ ನಮ್ಮ ಮೀಸಲಾತಿ, ನಮ್ಮ ಹಕ್ಕು 2A ಮೀಸಲಾತಿಗಾಗಿ ನಮ್ಮ ಪಂಚಮಸಾಲಿ ಸಮಾಜ ಶಾಂತಿಯುತವಾಗಿ ಹೋರಾಟ ಮಾಡ್ತಾಯಿತ್ತು. ಆದರೆ ತಕ್ಷಣದಿಂದ ಅವರು ಭಯಂಕರ ಲಾಠಿ ಚಾರ್ಜ್ ಮಾಡಿದರು. ಹಾಗೆ ಹಿಂಗೆಲ್ಲ ನಾವೇ ಸ್ವತಃ ಇದರಲ್ಲಿ ಭಾಗವಹಿಸಿದ್ದೇವೆ. ಸಾಕಷ್ಟು ಜನರ ಕಾಲು ಮುರಿತು, ಕೈ ಮುರಿತು, ತಲೆ ಹೊಡಿತು, ಇವನ್ ವಕೀಲರಿಗೂ ಹೊಡೆದ್ರು. ಅದು ಭಾಳ ದೌರ್ಜನ್ಯ ಮತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಸಮಾಜದ ಮ್ಯಾಗೆ ಆ ರೀತಿ ದೌರ್ಜನ್ಯ ತೋರಿಸೋದು ಸಂವಿಧಾನ ಬಾಹಿರ. ಮತ್ತು ಆ ನೋವು ನಮ್ಮ ಇಡೀ ಸಮಾಜಕ್ಕೆ ಇನ್ನೂ ಇದೆ, ಇನ್ನೂ ನಾವು ಮರ್ತಿಲ್ಲ. ಯಾಕಂದ್ರೆ ನಮ್ಮದು ಕರ್ನಾಟಕದಲ್ಲಿ ಭಾಳ ದೊಡ್ಡ ಸಮಾಜ ಮತ್ತು ರೈತಾಪಿ ಕುಟುಂಬದ ಸಮಾಜ. ಯಾಕಂದ್ರೆ ನಾವು 190ರಷ್ಟು ನಮ್ಮ ಪಂಚಮಸಾಲಿ ಸಮಾಜದವರು ರೈತ ಕುಟುಂಬದಿಂದ ಬಂದವರು. ಮತ್ತು ನಮ್ಮ ಹೋರಾಟ ಯಾವಾಗಲೂ ಶಾಂತ ರೀತಿಯಿಂದ ಮತ್ತು ಎಲ್ಲ ಸಮಾಜದ ಒಂದಿಗೆ ನಮ್ಮದು ಬಾಂಧವ್ಯ ಭಾಳ ಚಲೋ ಅದ ರೀ. ಯಾಕಂದರೆ ನಮ್ಮ ಹೊಲಗಳದವು, ನಾವು ಇದೇ ಸಮಾಜತ್ತಲ್ಲ, ಎಲ್ಲ ಸಮಾಜದ ರೈತ ಬಾಂಧವರು ನಮ್ಮಲ್ಲಿ ದುಡ್ಲಿಕ್ಕೆ ಬರ್ತಾರೆ. ಯಾವುದೇ ಸಮಾಜ ಇರಲಿ ನಾವು ಭಾಳ ಗೌರವದಿಂದ ಕಾಣ್ತೇವೆ. ಅದೇ ಯಾಕೆ ಸಿದ್ದರಾಮಯ್ಯ ಹಾಲು ಮತ್ತು ಸಮಾಜನ ನಾವು ಭಾಳಷ್ಟು ಗೌರವಿಸ್ತೇವೆ. ಯಾಕಂದ್ರೆ ನಮ್ದು ಯಾವುದೇ ಪೂಜೆ ಪುನಸ್ಕಾರ ಇರಲಿ, ಮೊದಲು ಅವ್ರ ಕಂಬಳಿ ಹಾಸ್ಯ ನಾವು ಒಂದು ಗೌರವ ಕೊಡ್ತೇವೆ. ಆದರೆ ಅಂಥವರು ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು. ಇದು ಭಾಳ ನೋವಾಗಿದೆ. ಅದನ್ನು ನಮ್ಮ ಸಮಾಜ ಇನ್ನೂ ಮರ್ತಿಲ್ಲ. 99% ನಮ್ಮ ಪಂಚಮಸಾಲಿ ಸಮಾಜ ಅದನ್ನು ನೋವನ್ನು ಇನ್ನೂ ನೆನಪಿಸ್ಕೊಳ್ತದೆ. ಅದಕ್ಕಾಗಿ ಅವರಿಗೆ ನಮ್ಮ ವಿನಂತಿ ಏನಂದರೆ, ನಮ್ಮ ಇಡೀ ಸಮಾಜದ ವತಿಯಿಂದ ದಯವಿಟ್ಟು ತಾವು ನಮ್ಮ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬೇಡ್ರಿ. ನಿಮ್ಮ ಬದಲಿ ನಿಮ್ಮ ಸಮಾಜ ಬೇರೆಯವ್ರು ಮಾಡಲಿ, ಇಲ್ಲಾಂದರೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ MB ಪಾಟೀಲ್ ಸರ್ ಅದರಲ್ಲ ಅವ್ರು ಮಾಡಲಿ. ಯಾಕಂದ್ರೆ ಅವರ ಕಾರ್ಯ ನಾವು ಎಲ್ಲರೂ ಸ್ಮರಿಸ್ತೇವೆ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ನೀರು ತಂದವರು ಅವರಷ್ಟು ಕೆಲಸ ಇನ್ನೂವರೆಗೆ ಯಾವ ಮಂತ್ರಿನೂ ಮಾಡಿಲ್ಲ. ಅವ್ರು ಈಗೂ ಮಾಡ್ತಾಯಿದ್ದಾರೆ. ಈವನ್ ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ರು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯವರ ಅಭಿಮಾನ ನಮಗಿದೆ. ಆದರೆ ಅವರು ಸಹ ಉದ್ಘಾಟನೆ ಮಾಡಲಿ, ನಾವು ಭಾಳ ಸ್ವಾಗತಿಸ್ತೇವೆ. ಆದರೆ ಸಿದ್ದರಾಮಯ್ಯನವರು ಯಾವುದೇ ಪರಿಸ್ಥಿತಿಯಲ್ಲಿ ಚೆನ್ನಮ್ಮನ ಮೂರ್ತಿನ ಉದ್ಘಾಟನೆ ಮಾಡಬಾರ್ದು. ಅದು ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಅದ್ರ ಬದಲಿ ಬೇರೆ ಇವನ್ ದಲಿತ ಸಮಾಜದವ್ರು ಇರಲಿ, ಇವನ್ ದಲಿತ ಮಹಿಳೆ ಇರಲಿ, ಅಥವಾ ಇವನ್ ಅಂಗವಿಕಲರು ಇರಲಿ, ಯಾರೇ ಉದ್ಘಾಟನೆ ಮಾಡಿದ್ರು ನಾವು ಸ್ವಾಗತ ಬಯಸ್ತೇವೆ. ಅವ್ರು ಮಾಡಿದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಅದನ್ನು ಎಂಥ ವಿರೋಧ ಶಾಂತಿಯುತವಾಗಿ. ಯಾಕಂದ್ರೆ ನಮ್ಮ ಸಮಾಜ ಯಾವಾಗಲೂ ದೌರ್ಜನ್ಯ, ಬಡಿದು ಹೊಡಿದು ಬೇಡ. ಶಾಂತಿಯುತವಾಗಿ ಕಪ್ಪು ಬಟ್ಟೆ ಕಟ್ಕೊಂಡು ಅದನ್ನು ಪ್ರತಿಭಟನೆ ಮಾಡ್ತೇವೆ. ಆದರೆ ಇನ್ನೂ ಸಮಯ ಇದೆ. ಭಾಳ ಸಲ ನಾವು ವಿನಂತಿ ಮಾಡ್ಕೊಂಡ್ವಿ, ಇನ್ನೂ ಸಮಯ ಇದೆ. ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣ್ತೀವಿ ಅಂತ ಹೇಳ್ತಿರ್ತಾರೆ. ಬರೀ ಬಾಯಲ್ಲೇ ಹೇಳೋದಲ್ಲ. ಈಗ ಒಂದು ನಮ್ಮ ಸಮಾಜಕ್ಕೆ ಕ್ಷಮೆ ಕೇಳಿ ಅವರ ಪ್ರೀತಿಯಿಂದ ಉದ್ಘಾಟನೆ ಮಾಡಲತ್ತ ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ. ನಿಮ್ಮ ಹೆಸರು? ಸಿದ್ದಣ್ಣ ಮುಖರ್ತಿ, ದದಾಮಟ್ಟಿ. ನಾಳೆ ಜನವರಿ 9ರಂದು ವಿಜಯಪುರ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮನವರ ಪ್ರತಿಮೆ ಅನಾವರಣ ಮಾಡೋಕ್ಕೆ ಮಾನ್ಯ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿ ಬರ್ತಾಯಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ನಾನು ಏನೋ ಒಂದು ಮನವಿಯನ್ನು ಮಾಡ್ಕೊತೀನಿ. ತಾವು ಬರೋಕ್ಕಿಂತ ಮುಂಚೆ ಈಗಾಗಲೇ ಕಳೆದ 2024ರಂದು ಡಿಸೆಂಬರ್ 10ರಂದು ಏನು ನಮ್ಮ ಪಂಚಮಸಾಲಿಗ ಸಮಾಜದ ಮೇಲೆ, ರೈತರ ಮೇಲೆ, ವಕೀಲರ ಮೇಲೆ ಏನು ತಾವು ಪೊಲೀಸ್ ಇಲಾಖೆಯನ್ನು ಬಿಟ್ಟು ಲಾಠಿ ಚಾರ್ಜ್ ಮಾಡಿಸಿದ್ರಲ್ಲ, ಆ ಲಾಠಿ ಚಾರ್ಜ್ ಖಂಡಿಸಿ ನಾವು ನಾಳೆ ಜನವರಿ 9ರಂದು ತಮಗೆ
ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮುಖಾಂತರ ತಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ತಾವು ಏನಾದರೂ ವಿಜಯಪುರಕ್ಕೆ ಬರಬೇಕು ಅಥವಾ ತಾವು ಏನಾದರೂ ಬರಬೇಕಂದ್ರೆ ನಮಗೆ ಮೀಸಲಾತಿ ಕೊಟ್ಟು ವಿಜಯಪುರ ನಗರಕ್ಕೆ ಬರಬೇಕು. ನಾವು ಅದ್ದೂರಿಯಾಗಿ ಸ್ವಾಗತ ಮಾಡ್ತೀವಿ. ಅದು ಬಿಟ್ಟು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿಸಿ ದಬ್ಬಾಳಿಕೆ ಮಾಡಿಸಿ ನಮಗೇನು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿರತಕ್ಕಂಥ ತಾವುಗಳು ಈ ಏನಾದರೂ ತಾವು ಹಾಗೆ ಬಂದು ಮೂರ್ತಿ ಅನಾವರಣ ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂಥೇಳಿ ಲಿಂಗಾಯತ ಪಂಚಮಸಾಲಿ ಸಮಾಜದಿಂದ ನಾವು ಆಗ್ರಹಪಡಿಸುತ್ತೇವೆ. ತಾವೇನಾದರೂ ಬಂದರೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡುವ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು? ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ.